ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾರೆಂಟ್ ಇಲ್ಲದೆ ಕೂಡ ಮಮತಾ ಬ್ಯಾನರ್ಜಿ ಬಂಧಿಸುವಂತ ದಾರಿ ಓಪನ್ ಆಯ್ತಾ? ಸ್ಫೋಟಕ ಸಾಕ್ಷಿಯನ್ನ ಇಡಿ ಈಗ ಸಿಡಿಸ್ತಾ ಇದೆ. ಫೋನ್ ಸಾಕ್ಷಿ, ಮೊಬೈಲ್ ಡಿಜಿಟಲ್ ಸಾಕ್ಷಿಯನ್ನ ಸುಪ್ರೀಂ ಕೋರ್ಟ್ನ ಎದುರು ಇಟ್ಟಿರೋದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಅತ್ಯಂತ ಮಹತ್ವದ ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 3-4 ದಿನಗಳ ಹಿಂದೆಯೇ ರಿವ್ಯೂ ಇದನ್ನು ರಿಪೋರ್ಟ್ ಮಾಡಿತ್ತು, ಮಮತಾ ಬ್ಯಾನರ್ಜಿ ಬಂಧನ ಆಗಲಿದೆಯಾ ಅಂತ. ಇವತ್ತಲ್ಲ, 4 ದಿನಗಳ ಹಿಂದೆಯೇ ರಿಪೋರ್ಟ್ ಮಾಡಿದ್ವಿ. ಮಮತಾ ಬ್ಯಾನರ್ಜಿ ಎಷ್ಟು ಸೀರಿಯಸ್ ಆಫೆನ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಈ ಬೆಳವಣಿಗೆ ನೋಡಿದಿರಿ ನೀವು. ಐಪ್ಯಾಕ್ ಮೇಲೆ ಇಡಿ ರೇಡ್ ಆದಾಗ ಅವ್ರ ಮೇಲೆ ಬಂದು ದಾಳಿ ಮಾಡಿ ಮೊಬೈಲ್, ಲ್ಯಾಪ್ಟಾಪ್ ಮತ್ತೆ ಒಬ್ಬ ಇಡಿ ಅಧಿಕಾರಿಯ ಫೋನ್ ಕೂಡ ಸ್ನ್ಯಾಚ್ ಮಾಡ್ತಾರೆ. ಅಲ್ಲಿಂದ ಫೈಲ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ಸಾಕ್ಷಿ ನಾಶ ಮಾಡಿದ ಮಮತಾ ಬ್ಯಾನರ್ಜಿ ವಿರುದ್ಧ ಕ್ರಮ ಆಗಲೇಬೇಕು ಮತ್ತು ಡಿಜಿಪಿ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಆಕ್ಷನ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಫಸ್ಟ್ ಹೈಕೋರ್ಟ್ಗೆ ಹೋಗಿ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಇಡಿ. ಈಗ ಸುಪ್ರೀಂ ಕೋರ್ಟ್ನ ಎದುರು ಇಡಿ ಇಟ್ಟಿರುವ ಅತ್ಯಂತ ಮಹತ್ವದ ಸಾಕ್ಷಿ ಒಂದಲ್ಲ 3 ಅತ್ಯಂತ ಪ್ರಮುಖ ಸಾಕ್ಷಿಗಳು ಇಡಿ ಇದರ ಆಧಾರದಲ್ಲಿ ಕೇಳ್ತಿರೋದು. ಇದೊಂದು ಕಾಗ್ನಿಸಬಲ್ ಆಫೆನ್ಸ್ ಅಂದ್ರೆ ಕಡ್ಡಾಯವಾಗಿ ಬಂಧಿಸಲೇಬೇಕು. ಬಂಧಿಸೋದಕ್ಕೆ ನ್ಯಾಯಾಲಯದ ಪರ್ಮಿಷನ್ನು ಅಥವಾ ವಾರೆಂಟ್ ತಗೊಂಡು ಬಂಧನ ಮಾಡೋದಲ್ವೇ ಅಲ್ಲ, ಡೈರೆಕ್ಟ್ ಆಗಿ ಬಂಧಿಸಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸುವಂಥ ಒಂದು ಕೃತ್ಯ ಇಲ್ಲ ಆಗಿದೆ. ಕಾಗ್ನಿಸಬಲ್ ಆಫೆನ್ಸ್ ಇದು. ಸೊ FIR ದಾಖಲಾಗಲೇಬೇಕು. ಇಲ್ಲವಾದಲ್ಲಿ ಸೆಂಟ್ರಲ್ ಏಜೆನ್ಸಿ ಖಂಡಿತವಾಗಿಯೂ ಯಾವುದು ಇನ್ನು ಮುಂದೆ ಯಾವ ಕೇಸು ಕೂಡ ಪಾರದರ್ಶಕವಾಗಿ ಸ್ವತಂತ್ರವಾಗಿ ತನಿಖೆ ಮಾಡೋಕೆ ಆಗಲ್ಲ. ಇದನ್ನು ಹಿಂಗೆ ಬಿಟ್ಟರೆ ನಾಳೆ ಎಲ್ಲ ರಾಜ್ಯದಲ್ಲಿ ರಿಪೀಟ್ ಆಗ್ಬೋದಲ್ಲ. ಅಂದರೆ BJP-ಯೇತರ ಪಕ್ಷಗಳು ಅಧಿಕಾರ ಇರೋ ಕಡೆ ಎಲ್ಲ ಕಡೆನೂ ಇದು ಸೆಂಟ್ರಲ್ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತಿರೋದು. ಇವ್ರು ಕದಿಯಕ್ಕೆ ಬಂದಿದ್ದಾರೆ, ಡೇಟಾ ತಗೊಂಡು ಹೋಗಕ್ಕೆ ಬಂದಿದ್ದಾರೆ, ಮತ್ತೊಂದು ಮಗದೊಂದು ಅಂತ ಅಟ್ಯಾಕ್ ಮಾಡ್ಬೋದು. ಎಲ್ಲ CM-ಗಳು ಮಾಡ್ಬೋದು, ದೊಡ್ಡ ದೊಡ್ಡ ಮಂತ್ರಿಗಳು ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು. ಹಾಗಾದರೆ ನಾಳೆ ಅದನ್ನೆಲ್ಲ ಬಚಾವ್ ಮಾಡೋಕ್ಕಾಗತ್ತಾ? ಏನು ಸಾಕ್ಷಿ ಇಡ್ತಾ ಇದೆ ಇಡಿ? ನಂಬರ್ 1, ವಾಟ್ಸ್ಆ್ಯಪ್ ಚಾಟ್ನ ಸಾಕ್ಷಿ. ಹೈಕೋರ್ಟು ಜಂತರ್ ಮಂತರ್ ಆಯ್ತಾ ಅನ್ನೋದೊಂದು ವಿಚಾರ ಬರುತ್ತೆ ಸುಪ್ರೀಂ ಕೋರ್ಟಲ್ಲಿ ವಾದ ಪ್ರತಿವಾದದ ಸಮಯದಲ್ಲಿ. ಏನು ಹೈಕೋರ್ಟ್ಗೆ ಹೋಗಿರುತ್ತೆ ಈ ಕೇಸು, ಆದರೆ ಅಲ್ಲಿ ಗಲಾಟೆ ಹೆಂಗಾಗತ್ತೆ ಅಂದರೆ, ಇದು ಜಂತರ್ ಮಂತರ್ ಹೋರಾಟದ ಜಾಗವೋ, ಪ್ರತಿಭಟನಾ ಸ್ಥಳವೋ ಅಥವಾ ಘನತೆವೆತ್ತ ನ್ಯಾಯಾಲಯವೋ ಅನ್ನೋದು ಗೊತ್ತಾಗದಿರೋ ರೀತಿ ಗಲಾಟೆ ಎಬ್ಬಿಸ್ತಾರೆ. ಕಡೆಗೆ ಸೆಷನ್ ಮುಂದಕ್ಕೆ ಕೋರ್ಟ್ ಸೆಷನ್ ಮುಂದಕ್ಕೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಇಡಿ. ತಕ್ಷಣಕ್ಕೆ ಇದಕ್ಕೆ ಪರಿಹಾರ ಬೇಕೇ ಬೇಕು, ತ್ವರಿತಗತಿಯಲ್ಲಿ ಇದು ಇತ್ಯರ್ಥ ಆಗಬೇಕು ಅಂತ. ಹೈಕೋರ್ಟ್ನಲ್ಲಿ ಈ ರೀತಿ ಗಲಾಟೆ ಎಬ್ಬಿಸಿರೋದಕ್ಕೆ ಪೂರ್ವ ನಿಯೋಜಿತ ಅಂದರೆ ಪೂರ್ವ ತಯಾರಿ ಯಾವ ರೀತಿ ಆಗಿದೆ, ಸಂಘಟಿತವಾಗಿ ಕೋರ್ಟ್ನಲ್ಲಿ ಗಲಾಟೆ ಎಬ್ಬಿಸೋದು ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ನ್ಯಾಯಾಂಗಕ್ಕೆ ಕೊಡೋ ಗೌರವ ಬಿಟ್ಟು ಅಲ್ಲಿ ಗಲಾಟೆ ಎಬ್ಬಿಸೋದು ಅಂದರೆ ಅದಕ್ಕೆ ವಾಟ್ಸ್ಆ್ಯಪ್ ಚಾಟ್ ಸಮೇತ ಸಾಕ್ಷಿಯನ್ನ ಇಟ್ಟಿದೆ ಇಡಿ. ಈಗ ಕೋರ್ಟ್ ಹಾಲ್ ಹತ್ರ ಬನ್ನಿ ಅಂದರೆ ಕೋರ್ಟ್ ಹತ್ರ ಬನ್ನಿ ಎಲ್ಲರೂ, ಮಮತಾ ಬ್ಯಾನರ್ಜಿ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಕೋರ್ಟ್ ಹತ್ರ ಬರೋದಕ್ಕೆ ವೆಹಿಕಲ್ನಿಂದ ಹಿಡಿದು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್, ಊಟದಿಂದ ಹಿಡಿದು ಎಲ್ಲ ಅರೇಂಜ್ಮೆಂಟನ್ನು ಮಾಡಲಾಗಿತ್ತು TMC-ಯಿಂದ. ಸೊ ಅಲ್ಲಿ ಗಲಾಟೆ ಎಬ್ಬಿಸೋದಕ್ಕೆ ವ್ಯವಸ್ಥಿತ ತಯಾರಿಯನ್ನು ಮಾಡಲಾಗಿತ್ತು. ಇದು ಅಕಸ್ಮಾತಾಗಿ ಆದ ಗಲಭೆ ಅಲ್ಲ, ವ್ಯವಸ್ಥಿತವಾಗಿ ಕೋರ್ಟ್ ವಾತಾವರಣ ಹದಗೆಡಿಸೋದು ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿರಲ್ಲ. ನಂಬರ್ 1. ಎರಡನೇ ಸಾಕ್ಷಿ ಏನು ಅಂತ ಕೇಳಿದ್ರೆ, ಇಡಿ ಮೊದಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿತ್ತು ನಾವಲ್ಲಿ ರೈಡ್ ಮಾಡ್ತಿದ್ದೀವಿ ಅಂತ. ಸ್ಟೇಟ್ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟೇನೆ ಬಂದಿರ್ತಾರೆ ಅವರು. ಅದಾದ ಮೇಲೂ ಸ್ಟೇಟ್ ಪೊಲೀಸರ ಸಮೇತವೇ ಬಂದು ಇವ್ರು ದಾಳಿ ಮಾಡ್ತಾರೆ. ಅವ್ರ ಪರ ಕಪಿಲ್ ಸಿಬಲ್, ಸಿಂಘ್ವಿ ಎಲ್ಲ ವಾದ ಮಾಡ್ತಿರೋದೇನು ಅಂತ ಕೇಳಿದ್ರೆ, ಅವರು CM ಆಗಿ ಬಂದಿಲ್ಲ, ಪಾರ್ಟಿ ಚೀಫ್ ಆಗಿ ಬಂದಿದ್ದಾರೆ, ಪಾರ್ಟಿ ಆಫೀಸರ್ದು ಅನ್ನೋ ಥರ ಹೇಳ್ತಿದ್ದಾರೆ ಅವರು. ಯಾಕಂದರೆ ನಮ್ಮ IT ಸೆಲ್ಲು, ನಮ್ಮ ಮೀಡಿಯಾ ಎಲ್ಲ ಮ್ಯಾನೇಜ್ ಮಾಡ್ತಿತ್ತು ಐಪ್ಯಾಕು, ಮತ್ತು ಚುನಾವಣೆ ಡೇಟಾ ಎಲ್ಲ ಅಲ್ಲಿತ್ತು, ಕ್ಯಾಂಡಿಡೇಟ್ಸು ಸೀಕ್ರೆಟ್ಸ್ ಎಲ್ಲ ಕದಿಯೋಕೆ ಅಮಿತ್ ಶಾ ಕಳಿಸಿದ್ದಾರೆ ಇಡಿನ ಅಂತಲ್ವಾ. ಅವರು CM ಆಗಿ ಬಂದಿಲ್ಲ, ಪಾರ್ಟಿ ಚೀಫ್ ಆಗಿ ಬಂದಿದ್ದಾರೆ ಅಂತ ಕಥೆಯನ್ನು ಚೇಂಜ್ ಮಾಡಲಾಗಿದೆ. ಹಾಗಾದರೆ ಸರ್ಕಾರಕ್ಕೆ ಮಾಹಿತಿ ಇದ್ದಾಗ, ಸರ್ಕಾರ ಅಂದ್ರೆ ಏನು, ಪೊಲೀಸರು, ಗೃಹ ಇಲಾಖೆಗೆ ಮಾಹಿತಿಯನ್ನು ಅಫಿಷಿಯಲ್ ಆಗಿ ಇಡಿ ಕೊಟ್ಟಾಗ ಅದು ಹೆಂಗೆ ಈ ರೀತಿ ಆಕ್ಷನ್ ತಗೊಳಕ್ಕಾಗತ್ತೆ? ಸರ್ಕಾರಕ್ಕೆ ಇದರ ಮಾಹಿತಿ ಇತ್ತು, ಮಮತಾ ಬ್ಯಾನರ್ಜಿ ಅವರು CM ಆಗಿ ಆಕ್ಟ್ ಮಾಡ್ದಂಗೆ ಆಗತ್ತಲ್ಲಿ. ಹಾಗಾಗಿ ಅದೊಂದು ಅತ್ಯಂತ ಪ್ರಮುಖವಾದ ಆಧಾರ ಆಗಿದೆ. ಮಮತಾ ಬ್ಯಾನರ್ಜಿ ಏನು ಮಾಡಿದ್ದಾರೆ, ಕೇಂದ್ರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಡಿಯ ಕರ್ತವ್ಯಕ್ಕೆ ಯಾವ ರೀತಿ ಲೋಪವನ್ನು ತಂದಿಟ್ಟಿದ್ದಾರೆ, ಅಡ್ಡಿಪಡಿಸಿದ್ದಾರೆ ಅನ್ನೋದಕ್ಕೆ ಇದು ಎರಡನೇ ಸಾಕ್ಷಿ. ಮೂರನೇದು, ಪೊಲೀಸ್ ಸೀನಿಯರ್ ಆಫೀಸರ್ಸ್ನ ಕೂರಿಸಿ ಪ್ರೊಟೆಸ್ಟ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಿದೆ. ಅಲ್ಲಿ ಇಡಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಕುಂತು ಧರಣಾ ಕೂರದು ಅಂದರೆ
ಏನು ತಮಾಷೆ ಹೈಡ್ರಾಮಾವನ್ನು ಸೃಷ್ಟಿಸಲಾಗಿದೆ. ಸೊ ಪೊಲೀಸ್ ಇಲಾಖೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿರುವಂಥ ಆರೋಪ, ಅದನ್ನು ಕೂಡ ಆ ಸಾಕ್ಷಿಗಳನ್ನು ಕೂಡ ಇಡಿ ಸುಪ್ರೀಂ ಕೋರ್ಟ್ನ ಎದುರು ಇಟ್ಟಿರೋದು. ಇದು ಒಂದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದಲ್ಲ, ಇದು ಎಷ್ಟು ಸೀರಿಯಸ್ ಕೇಸ್ ಅನ್ನೋದನ್ನ ಇಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಸುಪ್ರೀಂ ಕೋರ್ಟ್ನ ಎದುರು. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಏಟು ಕೊಟ್ಟಿದೆ TMCಗೆ, ಅಲ್ಲಿನ ಅಧಿಕಾರಿಗಳಿಗೆ ಈಗ ನೋಟಿಸನ್ನು ಜಾರಿ ಮಾಡಿರೋದು. ಅದಕ್ಕೂ ಮುನ್ನ ನಡೆದಿದ್ದೇನು ಅಲ್ಲಿ ಅಂತ ಕೇಳಿದ್ರೆ ಬಹಳ ಗರಂ ಆಗುತ್ತೆ ಸುಪ್ರೀಂ ಕೋರ್ಟ್. ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ ನಿನ್ನೆ ಇದ್ರ ಬಗ್ಗೆ. ಈ ಪ್ರಮುಖವಾಗಿ ಈ ಸಾಕ್ಷಿಗಳು ಏನು ಅನ್ನೋದನ್ನ ಮಾತ್ರ ನಿಮ್ಮ ಮುಂದೆ ಇಡ್ತಿರೋದು. ಸುಪ್ರೀಂ ಕೋರ್ಟ್ ಯಾವ ರೀತಿ ಗರಂ ಆಗುತ್ತೆ ಅಂದ್ರೆ, ಇದು ಕಾನೂನು ಸುವ್ಯವಸ್ಥೆಯೇ ಇಲ್ಲ ಅನ್ನೋದ್ರ ಸೂಚಕ ಅಲ್ವಾ. ಇಂಥದ್ದೊಂದು ರೌಡಿಸಮು ರಾಜ್ಯದ ಮುಖ್ಯಸ್ಥೆಯಿಂದಾನೇ ನಡೆದು ಬಿಟ್ರೆ ಅನ್ನೋ ಆಕ್ರೋಶ ಸಿಡಿದಿದೆ. ಇದನ್ನು ಬಿಟ್ರೆ ಇನ್ನೊಂದು ಕಡೆ ನಡೆಯುತ್ತೆ, ಡೌಟೇ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಅವ್ರಿಗೆ ಆ ತಾಕತ್ತಿದೆ, ಸೆಂಟ್ರಲ್ ಏಜೆನ್ಸಿಯನ್ನ ಹೆದರಿಸಿ ವಾಪಸ್ ಕಳಿಸೋ ತಾಕತ್ತಿದೆ ಅಂದ್ರೆ ನಮ್ಗೆ ಯಾಕಿಲ್ಲ ಅಂತ ಬರಲ್ವಾ ನಾಳೆ? ಎಲ್ಲ ಸ್ಟೇಟ್ಸಲ್ಲೂ ಆಗಬಹುದು, ನಾಳೆ DMK ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳು ಅದನ್ನು ಮಾಡೋಕೆ ಟ್ರೈ ಮಾಡಬಹುದು. ಅದೇ ಒಂದು ವಿಚಾರ ಅಲ್ಲಿ ಬಂದಿರೋದು. ಮಮತಾ ಬ್ಯಾನರ್ಜಿ ಅವರ ಈ ಕೃತ್ಯವನ್ನ ಹಾಗೆ ಬಿಟ್ರೆ ಅವ್ರ ವಿರುದ್ಧ FIR ಆಗಬೇಕು, ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ, ಬಂಧನ ಆಗಬೇಕು, ಅವರನ್ನ ಬಂಧಿಸಲೇಬೇಕು ಅನ್ನುವಂಥ ಆಕ್ರೋಶ ಅಷ್ಟೇ ಅಲ್ಲ, ಸಾಕ್ಷಿ ಸಮೇತ ಇಡಿ ಈ ಒಂದು ಸ್ಟೆಪ್ ಅನ್ನು ತಗೊಳ್ತಾ ಇದೆ. ಇಲ್ಲಿ ನೋಡಿದ್ರೆ SIR ಡೇಟಾ, ಮತ್ತೊಂದು ಕಡೆ ಪಾರ್ಟಿ ಸೀಕ್ರೆಟ್ಸು ಅಂತ ಇವರು ವಾದವನ್ನು ಮಂಡಿಸ್ತಾರೆ. ಹಾಗಾದ್ರೆ ಯಾರು ಕಿವಿ ಮೇಲೆ ಹೂ ಇಡ್ತಾ ಇದ್ದಾರೆ TMC ಅವರು ಮತ್ತು ಈ ವಾದ ಮಾಡೋಕೆ ಬಂದಿರುವಂಥ ದೊಡ್ಡ ದೊಡ್ಡ ವಕೀಲರುಗಳು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಎಷ್ಟೋ ವರ್ಷಗಳಿಂದ ನಡೀತಿರೋ ಕೇಸು, ಈಗೇ ಯಾಕೆ ಬಂದು ರೇಡ್ ಮಾಡ್ತಿದ್ದಾರೆ ಚುನಾವಣೆ ಟೈಮಲ್ಲಿ ಅಂತ ಹೇಳ್ತಿದ್ದಾರೆ. 3-4 ವರ್ಷಗಳಿಂದ ಈ ಕೇಸ್ ನಡೀತಾ ಇದೆ. ಹಲವರನ್ನ ಬಂಧಿಸಿ ಸತ್ಯ ಕಕ್ಸಿದ್ದಾರೆ. ಕಡೆಗೆ ಒಬ್ಬೊಬ್ಬರನ್ನ ಇನ್ವೆಸ್ಟಿಗೇಷನ್ ಮಾಡಿ ಸತ್ಯ ಅವರು ಬಾಯಿ ಬಿಟ್ಟಾಗ ಐಪ್ಯಾಕ್ ಬುಡಕ್ಕೆ ಬಂದಿರೋದು. ಇದು ಐಪ್ಯಾಕ್ ಯಾವ ರೀತಿ ಗೋವಾಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದಕ್ಕೆ 20 ಕೋಟಿಯಲ್ಲಿನ ಎಲೆಕ್ಷನ್ಗೆ ವರ್ಗಾವಣೆ ಮಾಡೋದಕ್ಕೆ ಹವಾಲಾ ದಂಧೆಯನ್ನ ನಡೆಸಿದೆ. ಯಾರ ಜೊತೆಗೆ ಕನೆಕ್ಷನ್ ಅಲ್ಲಿತ್ತು? ಅಕ್ಷಯ್ ಕುಮಾರ್ ಅನ್ನುವಂಥ ವ್ಯಕ್ತಿ ಮತ್ತೆ ಒಂದು ಖಾಸಗಿ ಅಡ್ವರ್ಟೈಸ್ಮೆಂಟ್ ರೀತಿಯ ಒಂದು ಕಂಪನಿಯ ಮೂಲಕ ಗೋವಾ ಎಲೆಕ್ಷನ್ಗೆ ಯಾವ ರೀತಿ ಹವಾಲಾ ರೂಟಲ್ಲಿ ಲೋಕಲ್ ಮತ್ತೆ ಅಂದರೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಹವಾಲಾ ರೂಟನ್ನು ಯಾವ ರೀತಿ ಬಳಸ್ಕೊಂಡಿದೆ ಐಪ್ಯಾಕ್ ಅಂತ ಇಡಿ ಈಗ ಸಾಕ್ಷಿಗಳನ್ನು ಇಡ್ತಿರೋದು. ಸೊ ಇಂಟರ್ಸ್ಟೇಟ್ ಹವಾಲಾ ಬಿಸ್ನೆಸ್ ಇದೆ ಇಲ್ಲಿ, ಮತ್ತೆ PML ಅಕ್ರಮ ಹಣ ವರ್ಗಾವಣೆಗೆ ಪಕ್ಕಾ ಸಾಕ್ಷಿಯನ್ನು ಹಿಡಿದಿದೆ. ಸಾಕ್ಷಿ ಈ ಯಾರನ್ನ ಅರೆಸ್ಟ್ ಮಾಡಿದಾರೋ ಅವರ ಮೂಲಕವೇ ಸಿಕ್ಕಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅಲ್ವಾ ಇದು. ಈಗ ಐಪ್ಯಾಕ್ ಬುಡಕ್ಕೆ ಬಂದಿದೆ ಇದು. ಸೊ ಇವ್ರು ಹೆಂಗೆ ಅಡ್ಡಿಪಡಿಸ್ತಾರೆ ಇನ್ವೆಸ್ಟಿಗೇಷನ್? ಒಂದು ದೇಶಕ್ಕೆ ಮಾರಕವಾಗಿರುವಂಥ ಈ ರೀತಿಯ ಹವಾಲ ಇದನ್ನ ಹಿಡಿಯೋದಕ್ಕೆ ಬಂದ, ಅದು ಕೂಡ ಎವಿಡೆನ್ಸ್ ಇಟ್ಕೊಂಡು ಬಂದಂತಹ ಇಡಿ ಕಾನೂನು ಬಾಹಿರವಾಗಿ ಅವ್ರು ಏನಾದರೂ TMC ಮೇಲೂ ರೇಡ್ ಮಾಡಿಲ್ಲ. TMC ಅವರು ಅದನ್ನು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಮಾಡ್ಬೋದು. ಕಡೆಗೆ ಇದು ಐಪ್ಯಾಕ್ ಆಫೀಸು, ಐಪ್ಯಾಕೇ ಕೇಸ್ ಹಾಕಿಲ್ಲ, ತನ್ನ ಮೇಲೆ ರೇಡ್ ಮಾಡಿರೋ ತಪ್ಪು ಅಂತ ಅವ್ರು ಕೇಸ್ ಹಾಕಿಲ್ಲ. ಇವ್ರು ಹೆಂಗೆ ಕೇಸ್ ಹಾಕ್ತಾರೆ? ಸೊ ಟೆಕ್ನಿಕಲಿ ಕೂಡ ಗ್ರೌಂಡ್ಸ್ ಅನ್ನ ಹೊಂದಿಲ್ಲ ಮಮತಾ ಬ್ಯಾನರ್ಜಿ. ಅದ್ರ ಮೇಲೆ ಇದು ಸಣ್ಣ ಪ್ರಮಾಣದ ಪ್ರಕರಣ ಅಲ್ಲ, ಸಾವಿರ ಕೋಟಿ, 2700ಕ್ಕೂ ಅಧಿಕ ಕ್ರೋರ್ಸ್, ಬಹಳ ದೊಡ್ಡ ಮಟ್ಟದಲ್ಲಿ ಕಳ್ಳ ಸಾಗಣೆ, ಅಕ್ರಮ ವಹಿವಾಟು ನಡೆದಿರುವಂಥ ಒಂದು ಕೋಲ್ ಸ್ಮಗ್ಲಿಂಗ್ ಕೇಸ್ ಇದು. ಇಲ್ಲಿ ಎಲೆಕ್ಷನ್ಗೆ ದುಡ್ಡು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ಹಿಡಿಯಲಾಗಿದೆ. ಪಕ್ಕಾ ಕೇಜ್ರಿವಾಲ್ ಟೈಪ್. ಆಲ್ರೆಡಿ ನಾವು ಹೇಳಿದ್ವಿ, ಕೇಜ್ರಿವಾಲ್ ಬಳಿಕ ಮಮತಾ ಬ್ಯಾನರ್ಜಿ ಅವರ ಬಂಧನ ಫಿಕ್ಸ್ ಅಂತ. ಕೇಜ್ರಿವಾಲ್ ಯಾವ ರೀತಿ ಲಾಕ್ ಆದ ಮೇಲೆ ಅವರ ಪಕ್ಷ ಹೆಂಗೆ ಕೊಲ್ಯಾಪ್ಸ್ ಆಯಿತು, ಕಳೆದ ಡೆಲ್ಲಿ ಎಲೆಕ್ಷನ್ನಲ್ಲಿ ನೆಲ ಕಚ್ಚಿತು ಅನ್ನೋದನ್ನು ನೋಡಿದ್ವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಬಂದಂತಹ ಯಾರು ಕೇಜ್ರಿವಾಲ್ ಅದೇ ಬಲೆಗೆ ಬಿದ್ದುಬಿಟ್ರು. ಅದೇ ಭ್ರಷ್ಟಾಚಾರ ಅವರನ್ನು ನುಂಗ ಹಾಕಿಬಿಡ್ತು. ಈಗ ಮಮತಾ ಬ್ಯಾನರ್ಜಿ ಕಥೆ ನೋಡಿ ಅದೇ ದಿಟ್ಟೋ ಆಗ್ತಿದೆ. ಯಾಕಂದ್ರೆ ಇವರು ಒಂದು ದೊಡ್ಡ ಇಂಥ ಸ್ಮಗ್ಲಿಂಗ್ ಕೇಸು PMLA ಕೇಸಲ್ಲಿ ಸಾಕ್ಷಿ ನಾಶ ಮಾಡ್ತಾರೆ, ಆ ಸಾಕ್ಷಿಯನ್ನು ಕದ್ದುಕೊಂಡು ಹೋಗ್ತಾರೆ. ಅಂದ್ರೆ ಏನನ್ನೋ ಬಚ್ಚಿಡ್ತಿದ್ದಾರೆ ಅವರು, ಯಾರನ್ನೋ ರಕ್ಷಿಸುವ ಅಥವಾ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಅಂತ ಆಯ್ತು. ಈ ಕೇಸಲ್ಲಿ TMC ಲಿಂಕ್ ಇದೆಯಾ? ಹಾಗಾದ್ರೆ ಗೋವಾಗೆ ಈ ದುಡ್ಡು ಸಾಗಿಸಿದ್ದು TMC ನಾನು ಅನುಮಾನ ಸಹಜವಾಗಿ ಬರುತ್ತಲ್ವಾ? ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತೆ. CBI ಬರಲೇಬೇಕು, ಕೂಡಲೇ ಎಂಟ್ರಿ ಆಗ್ಬೇಕು CBI ಅಂತ ಕೂಡ ಇಡಿ ಕೇಳ್ಕೊಳ್ತಾ ಇದ್ದು. ಮಮತಾ ಪಾತ್ರದ ಬಗ್ಗೆ ಆಲ್ರೆಡಿ ಈಗ ಆ ರೇಡ್ ಸಂದರ್ಭದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ FIR ಆಗಲೇಬೇಕು, ಕಡ್ಡಾಯವಾಗಿ ಬಂಧಿಸಬೇಕಾದಂಥ ಒಂದು ಪ್ರಕರಣ ಇದು ಅಂತ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ವಿರುದ್ಧ ಕಾನೂನು ಸಮರವನ್ನ ಸಾರಿದೆ. ಸೊ ಮಮತಾ ಬ್ಯಾನರ್ಜಿ ಅರೆಸ್ಟ್ ಆಗ್ತಾರಾ? ಅದು ಗಂಭೀರ ಸ್ವರೂಪದ ಪ್ರಕರಣ ಒಂದು.
ತೆರೆದುಕೊಂಡಿದೆ ಈಗ ಎಲೆಕ್ಷನ್ ಸಮಯದಲ್ಲಿಯೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.